ಪಾಟೀಲ್ ಹೇಳಿಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಕಾರಣ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಅನ್ನೋಕ್ಕೆ ಹಲವಾರು ನಿರ್ದೇಶನಗಳಿವೆ. ಒಬ್ಬ SP ದೇಶಕ್ಕೆ ಅನ್ನ ಆಗ್ತಂತ ರೈತರ ಮೇಲೆ ತೊಡೆ ತಟ್ಕ ಹೋಗಿರುವಂಥ ಕೀಳು ಮಟ್ಟದ ಆಡಳಿತ ಕೊಡ್ತಿರುವಂಥದ್ದು ಸಿದ್ದರಾಮಯ್ಯನ ಆಡಳಿತದಲ್ಲಿ. ಲಾಠಿ ಚಾರ್ಜ್ ಮತ್ತೊಂದು ಎಲ್ಲ ರೀತಿಯ ಮಾಡ್ತಾ ಇರುವಂಥದ್ದು ಶಿವಾನಂದ ಪಾಟೀಲ್ದ ಈ 2-3 ಹೇಳಿಕೆ ಇದೆಯಲ್ಲ. ನಿನ್ನೆ ಒಂದು ಹೇಳಿಕೆ ಕೊಡ್ತಾನೆ, ರೈತರಿಗೆ ಬಹಳಷ್ಟು ಸಹಾಯ ಮಾಡಿದ್ದೀನಿ ಅಂತ. ಲೂಟಿ ಹೊಡೆದ ಹಣನ ಮತ್ತೊಂದು ಯಾರು ಅವರು ಚುನಾವಣಾ ಸಂದರ್ಭದಲ್ಲಿ ಮಾಡಿದಂಥ ಖರ್ಚು ವೆಚ್ಚನ ಏನು ಹೇಳಿ ರೈತ ಸಮುದಾಯಕ್ಕೆ ಸಹಾಯ ಮಾಡಿದೇನೋ ಉದ್ದಟತನ ಇದೆಯಲ್ಲ. ಈ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆನ 2,000 ರೂಪಾಯಿನ ಮೊದಲು ಚಾಮುಂಡೇಶ್ವರಿ ಕೊಡಕೊಂಡ್ರು. ಅಯೋಗ್ಯರು ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ಬೇಕು. ಮೊದಲನೇ ಕಂತ ಚಾಮುಂಡೇಶ್ವರಿ ಕೊಡ್ತೀವಿ ಅನ್ನೋಷ್ಟು ಉದ್ದಟತನ ಸಿದ್ದರಾಮಯ್ಯನಲ್ಲೈತೆ. ಮೈಸೂರು ಮಹಾರಾಜರು ಮಾಡಿದಂಥ ಜನಪರವಾದಂಥ ಕಾರ್ಯಕ್ರಮಗಳು ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಅಂತ ಮೈಸೂರು ಮನೆತನದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು, ಯಾವನ್ರಿ ಅರಮನೆ ಹಣ ಮಾಡಿದೇನ್ರಿ, ಅವ್ರ ಅಪ್ಪನ ಮನೆ ದುಡ್ಡಿನ ಮಾಡಿದ ಅಂತ ದುರಾಂಕಾರ. ಆ ದುರಾಂಕಾರದ ನೆಡೆ ಸಿದ್ದರಾಮಯ್ಯನ ದುರಾಂಕಾರದ ನೆಡೆ ಶಿವಾನಂದ ಪಾಟೀಲ್ನ ಬಾಯಿಲ್ ಎಳಿಸಿದ್ದಾರೆ. ಬಹುಶಃ ಮಂಡ್ಯ ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ನಮಗೆ ಕುಡಿಯೋ ನೀರಿಗೆ ಕಾಲುವೆಗೆ 2 ಅಡಿ ನೀರು ಹರಿಸ್ಬೇಕು. ನೀವು ಅಣೆಕಟ್ಟೆಯಿಂದ ನೀರಿಲ್ಲ ಅಂತ ಚೆಲುವರಾಯ ಸ್ವಾಮಿ ಹೇಳವ್ರೆ. ಚೆಲುವರಾಯ ಸ್ವಾಮಿ 100 ಬಾರಿ ಯೋಚನೆ ಮಾಡು. ನೀನು ಓದ್ತಿದ್ದು ಪಾಲಿಟೆಕ್ನಿಕಲ್, ನಿಮ್ಮ ಅಪ್ಪ ಎಷ್ಟು ಮಡಗಿದೆ ಅಂತ ಇವತ್ತು ಲೆಕ್ಕ ಕೇಳಬೇಕಾಯ್ತದೆ. ಈ ದುರಾಂಕಾರ ಬಿಡು. ಜನಪ್ರತಿನಿಧಿ ನೀನು ದುರಾಂಕಾರ ಬಿಟ್ಟು ನೀರಿಲ್ಲ ಅಂತ ಹೇಳಿದ್ರೆ ಹೌದಪ್ಪ ನೀರಿಲ್ಲ. ನಾಳೆ ನಮ್ಗೆ ಬೆಳಗ್ಗೆ ನಮ್ಮ ತಾತ ನಮ್ಮ ಅಪ್ಪ ತೆಂಗಿನ ಮರ ಹಾಕವ್ರೆ. ಆ ತೆಂಗಿನ ಮರ ಉಳ್ಕೋಬೇಕಾದ್ರೆ, ಅಡಿಕೆ ಮರ ಉಳ್ಕೋಬೇಕಾದ್ರೆ, ಮಾವಿನ ಮರ ಉಳ್ಕೋಬೇಕಾದ್ರೆ ಇವಕ್ಕೆ ಈಗ ನೀರು ನಿಲ್ಸಿದ್ರೆ ಬರೀ 3 ತಿಂಗಳಲ್ಲಿ ಎಲ್ಲ ನಾಶ ಆಯ್ತದೆ. ನಮ್ಮ ಬದುಕು ನಾಶ ಆಯ್ತದೆ. ನಿಮ್ಮ ಅಪ್ತಿರ ಮನೆ ದುಡ್ಡಲ್ಲ, ಸಾರ್ವಜನಿಕ ತೆರಿಗೆ. ಆ ತೆರಿಗೆ ಹಣನ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಚೆಲುವರಾಯ ಸ್ವಾಮಿಗೆ ಸರಿಯಾದಂತ ಉತ್ತರವನ್ನ ಈ ಮಂಡ್ಯ ರೈತರು ಹೇಳ್ತಾರೆ. ಅದಕ್ಕೆ ಸಜ್ಜಾಗ್ತಾ ಇದೀವಿ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗಲೂ ಕಿಂಚಿತ್ ಏನಾದ್ರು ಸಿದ್ದರಾಮಯ್ಯನಿಗೆ ರೈತರ ಭಯ ಇದ್ರೆ ಶಿವಾನಂದ ಪಾಟೀಲ್ ಏನು ವಿವರಣೆ ಕೇಳದಂತೆ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಹೇಳಿರೋಂಥ ಎಲ್ಲ ಮಾತು ಈ ಕಾಂಗ್ರೆಸ್ನ ಮಾತು, ಈ ಎಲ್ಲ ಮಾತು ಸಿದ್ದರಾಮಯ್ಯನ ಮಾತು, ಈ ಎಲ್ಲ ಮಾತು DK ಶಿವಕುಮಾರ್, ಚೆಲುವರಾಯ ಸ್ವಾಮಿ ಮಾತು ಅನ್ನೋದನ್ನ ಸ್ಪಷ್ಟವಾಗಿ ರೈತರು ತೀರ್ಮಾನ ಮಾಡ್ಕೋತಾರೆ. ಇಂಥ ಅನ್ನ ಆಗ್ತಂತ ದೇಶಕ್ಕೆ ಅನ್ನ ಆಗ್ತಂತ ರೈತರ ಬಗ್ಗೆ ಕೇವಲ ಮಾತಾಡಿರುವಂತ ದುರಾಂಕಾರಿಗಳಿಗೆ ಪಾಠ ಕಲಿಸುವಂಥದ್ದು ಮಂಡ್ಯ ರೈತರಿಗೆ ಯಾರು ಹೇಳ್ಕೊಡ್ಬೇಕಾದಿಲ್ಲ. ಇಲ್ಲೇನೋ ಸೇರಿದ್ರೆ ನಮ್ಮ ಬಳಗಲ್ಲ, ಇಡೀ ಮಂಡ್ಯ ರೈತರು. ಕಾಂಗ್ರೆಸ್ ಇರ್ಬೋದು, JDS ಪಾಟೀಲ್ ಹೇಳಿಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ. ಕಾರಣ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಅನ್ನೋಕ್ಕೆ ಹಲವಾರು ನಿರ್ದೇಶನಗಳಿವೆ. ಒಬ್ಬ SP ದೇಶಕ್ಕೆ ಅನ್ನ ಆಗ್ತಂತ ರೈತರ ಮೇಲೆ ತೊಡೆ ತಟ್ಕ ಹೋಗಿರುವಂಥ ಕೀಳು ಮಟ್ಟದ ಆಡಳಿತ ಕೊಡ್ತಿರುವಂಥದ್ದು ಸಿದ್ದರಾಮಯ್ಯನ ಆಡಳಿತದಲ್ಲಿ. ಲಾಠಿ ಚಾರ್ಜ್ ಮತ್ತೊಂದು ಎಲ್ಲ ರೀತಿಯ ಮಾಡ್ತಾ ಇರುವಂಥದ್ದು ಶಿವಾನಂದ ಪಾಟೀಲ್ದ ಈ 2-3 ಹೇಳಿಕೆ ಇದೆಯಲ್ಲ. ನಿನ್ನೆ ಒಂದು ಹೇಳಿಕೆ ಕೊಡ್ತಾನೆ, ರೈತರಿಗೆ ಬಹಳಷ್ಟು ಸಹಾಯ ಮಾಡಿದ್ದೀನಿ ಅಂತ. ಲೂಟಿ ಹೊಡೆದ ಹಣನ ಮತ್ತೊಂದು ಯಾರು ಅವರು ಚುನಾವಣಾ ಸಂದರ್ಭದಲ್ಲಿ ಮಾಡಿದಂಥ ಖರ್ಚು ವೆಚ್ಚನ ಏನು ಹೇಳಿ ರೈತ ಸಮುದಾಯಕ್ಕೆ ಸಹಾಯ ಮಾಡಿದೇನೋ ಉದ್ದಟತನ ಇದೆಯಲ್ಲ. ಈ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆನ 2,000 ರೂಪಾಯಿನ ಮೊದಲು ಚಾಮುಂಡೇಶ್ವರಿ ಕೊಡಕೊಂಡ್ರು. ಅಯೋಗ್ಯರು ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ಬೇಕು. ಮೊದಲನೇ ಕಂತ ಚಾಮುಂಡೇಶ್ವರಿ ಕೊಡ್ತೀವಿ ಅನ್ನೋಷ್ಟು ಉದ್ದಟತನ ಸಿದ್ದರಾಮಯ್ಯನಲ್ಲೈತೆ. ಮೈಸೂರು ಮಹಾರಾಜರು ಮಾಡಿದಂಥ ಜನಪರವಾದಂಥ ಕಾರ್ಯಕ್ರಮಗಳು ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಅಂತ ಮೈಸೂರು ಮನೆತನದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು, ಯಾವನ್ರಿ ಅರಮನೆ ಹಣ ಮಾಡಿದೇನ್ರಿ, ಅವ್ರ ಅಪ್ಪನ ಮನೆ ದುಡ್ಡಿನ ಮಾಡಿದ ಅಂತ ದುರಾಂಕಾರ. ಆ ದುರಾಂಕಾರದ ನೆಡೆ ಸಿದ್ದರಾಮಯ್ಯನ ದುರಾಂಕಾರದ ನೆಡೆ ಶಿವಾನಂದ ಪಾಟೀಲ್ನ ಬಾಯಿಲ್ ಎಳಿಸಿದ್ದಾರೆ. ಬಹುಶಃ ಮಂಡ್ಯ ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ನಮಗೆ ಕುಡಿಯೋ ನೀರಿಗೆ ಕಾಲುವೆಗೆ 2 ಅಡಿ ನೀರು ಹರಿಸ್ಬೇಕು. ನೀವು ಅಣೆಕಟ್ಟೆಯಿಂದ ನೀರಿಲ್ಲ ಅಂತ ಚೆಲುವರಾಯ ಸ್ವಾಮಿ ಹೇಳವ್ರೆ. ಚೆಲುವರಾಯ ಸ್ವಾಮಿ 100 ಬಾರಿ ಯೋಚನೆ ಮಾಡು. ನೀನು ಓದ್ತಿದ್ದು ಪಾಲಿಟೆಕ್ನಿಕಲ್, ನಿಮ್ಮ ಅಪ್ಪ ಎಷ್ಟು ಮಡಗಿದೆ ಅಂತ ಇವತ್ತು ಲೆಕ್ಕ ಕೇಳಬೇಕಾಯ್ತದೆ. ಈ ದುರಾಂಕಾರ ಬಿಡು. ಜನಪ್ರತಿನಿಧಿ ನೀನು ದುರಾಂಕಾರ ಬಿಟ್ಟು ನೀರಿಲ್ಲ ಅಂತ ಹೇಳಿದ್ರೆ ಹೌದಪ್ಪ ನೀರಿಲ್ಲ. ನಾಳೆ ನಮ್ಗೆ ಬೆಳಗ್ಗೆ ನಮ್ಮ ತಾತ ನಮ್ಮ ಅಪ್ಪ ತೆಂಗಿನ ಮರ ಹಾಕವ್ರೆ. ಆ ತೆಂಗಿನ ಮರ ಉಳ್ಕೋಬೇಕಾದ್ರೆ
ಅಡಿಕೆ ಮರ ಉಳ್ಕೋಬೇಕಾದ್ರೆ, ಮಾವಿನ ಮರ ಉಳ್ಕೋಬೇಕಾದ್ರೆ ಇವಕ್ಕೆ ಈಗ ನೀರು ಉಳಿಸಿದ್ರೆ ಬರೀ 3 ತಿಂಗಳಲ್ಲಿ ಎಲ್ಲ ನಾಶ ಆಯ್ತದೆ, ನಮ್ಮ ಬದುಕು ನಾಶ ಆಯ್ತದೆ. ನಿಮ್ಮ ಅಪ್ತಿರ ಮನೆ ದುಡ್ಡಲ್ಲ, ಸಾರ್ವಜನಿಕ ತೆರಿಗೆ, ಆ ತೆರಿಗೆ ಹಣನ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಚಲುವರಾಯ ಸ್ವಾಮಿಗೆ ಸರಿಯಾದಂತ ಉತ್ತರವನ್ನ ಈ ಮಂಡ್ಯ ರೈತರು ಹೇಳ್ತಾರೆ. ಅದಕ್ಕೆ ಸಜ್ಜಾಗ್ತಾ ಇದೀವಿ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗಲೂ ಕಿಂಚಿತ್ ಏನಾದ್ರು ಸಿದ್ದರಾಮಯ್ಯನಿಗೆ ರೈತರ ಭಯ ಇದ್ರೆ ಶಿವಾನಂದ ಪಾಟೀಲ್ ಏನು ವಿವರಣೆ ಕೇಳದಂತೆ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಹೇಳಿರೋಂಥ ಎಲ್ಲ ಮಾತು, ಈ ಕಾಂಗ್ರೆಸ್ನ ಮಾತು, ಈ ಎಲ್ಲ ಮಾತು ಸಿದ್ದರಾಮಯ್ಯನ ಮಾತು, ಈ ಎಲ್ಲ ಮಾತು DK ಶಿವಕುಮಾರ್, ಚಲುವರಾಯ ಸ್ವಾಮಿ ಮಾತು ಅನ್ನೋದನ್ನ ಸ್ಪಷ್ಟವಾಗಿ ರೈತರು ತೀರ್ಮಾನ ಮಾಡ್ಕೋತಾರೆ. ಇಂಥ ಅನ್ನ ಆಗ್ತಂತ, ದೇಶಕ್ಕೆ ಅನ್ನ ಆಗ್ತಂತ ರೈತರ ಬಗ್ಗೆ ಕೇವಲ ಮಾತಾಡಿರುವಂತ ದುರಾಂಕಾರಿಗಳಿಗೆ ಪಾಠ ಕಲಿಸುವಂಥದ್ದು ಮಂಡ್ಯ ರೈತರಿಗೆ ಯಾರು ಹೇಳ್ಕೊಡ್ಬೇಕಾದಿಲ್ಲ. ಇಲ್ಲೇನೋ ಸೇರಿದ್ರೆ ನಮ್ಮ ಬಳಗಲ್ಲ, ಇಡೀ ಮಂಡ್ಯ ರೈತರು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲ ರೈತರು ಅವ್ರಿಗೆ ಧಿಕ್ಕಾರ ಹೇಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.